ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ವಿದ್ಯಾರ್ಥಿಗಳು ಆನ್ಲೈನ್ ಎಕ್ಸಾಮ್ ಸಲುವಾಗಿ ವೇಟ್ ಮಾಡ್ತಾ ಇದ್ದು, ಜೊತೆಗೆ ಪ್ರಿಪ್ರೇಷನ್ ಕೂಡ ಮಾಡ್ಕೊತಾ ಇದ್ದೀರಿ. ನಮ್ಮ ಚಾನಲ್ ವತಿಯಿಂದ ಎಷ್ಟಾಗುತ್ತೆ ಅಷ್ಟು ನಿಮಗೆ ಕ್ವಶನ್ ಪೇಪರ್ಗಳನ್ನು ಮತ್ತು ಸಾಲ್ವ್ಡ್ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಿ ಕೂಡ ನಾನು ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೇನೆ. ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯನ್ನು ಕೂಡ ನಾನು ವಿಡಿಯೋ ಮುಖಾಂತರ ಶೇರ್ ಮಾಡಿದ್ದೇನೆ. ಒಂದಷ್ಟುಗಳನ್ನು ಟೈಮ್ ಸಿಕ್ಕಾಗ ಕೂಡ ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ತೀನಿ ಎಷ್ಟಾಗುತ್ತೆ ಅಷ್ಟು. ಆದರೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಿರೋದೇನೆಂದರೆ ಆ್ಯನ್ಯುವಲ್ ಎಕ್ಸಾಮ್ ಯಾವಾಗ ಬರುತ್ತೆ ಅಂತ. ಸೊ ಆ್ಯನ್ಯುವಲ್ ಎಕ್ಸಾಮ್ ನೋಡಿ ನಿಮಗೆ ಅಕ್ಟೋಬರ್ ಕೊನೆಯ ವಾರ ಆಗ್ಬೋದು ಅಥವಾ ನವಂಬರ್ ತಿಂಗಳಲ್ಲಿ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ ಆಗುತ್ತೆ. ಅದಕ್ಕಿಂತ ಮೊದಲು ಯಾವುದೇ ಥರಂಥ ಒಂದು ಆ್ಯನ್ಯುವಲ್ ಎಕ್ಸಾಮ್ ಆಗುವಂಥ ಸಾಧ್ಯತೆಗಳು ಇಲ್ಲ. ಯಾಕಂತಂದರೆ ಸೊ ಈಗ ಕೌನ್ಸಿಲಿಂಗ್ ಪ್ರಕ್ರಿಯೆ ಮತ್ತು ಇರುವುದರಿಂದ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಸೊ ಈ ಒಂದು ಕಾರಣದಿಂದ ಆಗ್ಬೋದು ನಿಮಗೆ ಅಕ್ಟೋಬರ್ ಕೊನೆಯ ವಾರ ಮತ್ತು ನವಂಬರ್ 2ನೇ ವಾರದಲ್ಲಿ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಸೊ ಅಲ್ಲಿ ತನಕ ನೀವು ಕಾಯಬೇಕಾಗತ್ತೆ. ಆ್ಯನ್ಯುವಲ್ ಎಕ್ಸಾಮ್ಸ್ ನವಂಬರ್ 1ನೇ ವಾರ ತನಕ ಕಾಯಬೇಕಾಗತ್ತೆ. ಆಮೇಲೆ ನಿಮಗೆ ಟೈಮ್ ಟೇಬಲ್ ಏನಾಗುತ್ತೆ ಅಂದರೆ ನೀವು ಮುಂದಿನ ತಿಂಗಳು 1ನೇ ವಾರ 2ನೇ ವಾರದಲ್ಲಿ ನಿಮ್ಗೆ ಟೈಮ್ ಟೇಬಲ್ ಬರ್ಬೋದು. ಇನ್ ಕೇಸ್ ಆಫ್ ಅಕ್ಟೋಬರ್ ಮಂತಲ್ಲಿ ಆದರೆ ನಿಮಗೆ ಇದೇ ತಿಂಗಳು ಕೊನೆಯ ವಾರದಲ್ಲಿ ಟೈಮ್ ಟೇಬಲ್ ಬರುತ್ತೆ. ಇಲ್ಲ ಅಂತಂದರೆ ನವಂಬರ್ ಆದರೆ ನಿಮಗೆ ಅಕ್ಟೋಬರ್ ಮಂತಲ್ಲಿ ನಿಮಗೆ ಟೈಮ್ ಟೇಬಲ್ ರಿಲೀಸ್ ಆಗುತ್ತೆ ಮತ್ತು ಅಪ್ಲಿಕೇಶನ್ ಫಾರ್ಮ್ ಕೂಡ ಆವಾಗಲೇ ರಿಲೀಸ್ ಮಾಡ್ತಾರೆ.